ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ದಾರೆ. ಆರೋಗ್ಯ ನಮಗೆ ಸರಿಯಾಗಿ ಇರಬೇಕು ಅಂತಂದರೆ ನಾವು ಶುಚಿಯಾದ ಆಹಾರ ಸ್ವೀಕಾರ ಮಾಡಬೇಕಂತೆ. ಯಾಕಂದರೆ ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳಿದ್ದಾರೆ. ನಮ್ಮ ಆಹಾರ ಯಾವ ರೀತಿ ಶುದ್ಧವಾಗ್ತದೆಯೋ ಹಾಗೆ ನಾವು ಕೂಡ ಶುದ್ಧರಾಗ್ತಾ ಹೋಗ್ತೇವೆ. ಯಾಕಂದರೆ ನಾವು ಏನೇ ಮಾಡಿದ್ರು ಕೂಡ ಹೊರಗಡೆ ನಾವು ಎಷ್ಟು ಅಲಂಕಾರ ಮಾಡಿಕೊಂಡ್ರೂ ಕೂಡ ನಮ್ಮ ಒಳಗಡೆ ಯಾವ ರೀತಿ ಇರ್ತದೆ ನಮಗೆ ಗೊತ್ತಾಗ್ತದೆ. ಹಾಗೆ ಆ ಶುದ್ಧಿ ಅಂತ ಹೇಳ್ತಕ್ಕಂಥದ್ದು ಒಳಗಡೆ ಇರತಕ್ಕಂಥದ್ದು, ಹೊರಗಡೆ ತೋರ್ಗಣಿಕೆ ಅಲ್ಲ. ಆ ಶುದ್ಧಿ ಹೇಳೋದು ಯಾವ ರೀತಿ ಆಗಬೇಕು ಅಂದರೆ ಮನಃಶುದ್ಧಿ ಆಗಬೇಕು. ಮನಃಶುದ್ಧಿ ಆಗ್ತಾ ಹೋದಂಗೆ ಆತ್ಮಶುದ್ಧಿ ಆಗ್ತಾ ಹೋಗ್ತದೆ. ಮೊದಲು ಶರೀರ ಶುದ್ಧಿ. ಶರೀರ ಶುದ್ಧಿ ಯಾವುದರಿಂದ ಆಗ್ತದೆ ಅಂತಾದರೆ ಸ್ನಾನದಿಂದ ಹೊರಗಡೆ, ಹಾಗೆ ಧ್ಯಾನದಿಂದ ಪ್ರಾಣಾಯಾಮದಿಂದ ಮನಸ್ಸು ಶುದ್ಧವಾಗ್ತಾ ಹೋಗ್ತದೆ. ಹೀಗೆ ಅದನ್ನ ಹಾಗೆ ನಾವು ಆ ರೀತಿಯಲ್ಲಿ ನಾವು ಅದನ್ನು ಅನುಕರಣೆ ಮಾಡ್ತಾ 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 ಹೋಗ್ತಾ ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ಹೋಗ್ತಾ ನಮ್ಮ ಆತ್ಮ ಹೇಳುವಂಥದ್ದು ಶುದ್ಧವಾಗ್ತಾ ಹೋಗ್ತದೆ. ಅದಕ್ಕೆ ಮೋಕ್ಷ, ನಮ್ಮ ಎಲ್ಲರ ಗುರಿನೇ ಮೋಕ್ಷ ಇದು. ಯಾಕಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಹೇಳುವುದು ಅದನ್ನೇ. ಈಗ ಸಾಮಾನ್ಯವಾಗಿ ಕೆಲವು ಜನ ಹೇಳ್ತಾರೆ, ಇಲ್ಲ ನಾನು ಜ್ಯೋತಿಷ್ಯವನ್ನು ನಂಬೋದಿಲ್ಲ. ನಾವು ನಂಬಲೇ ಬಿಡ್ಲಿ. ಯಾವ ರೀತಿ ಮಕರ ಸಂಕ್ರಾಂತಿ 14ನೇ ತಾರೀಕು ಅಥವಾ 15ನೇ ತಾರೀಕು ಅದು ಹಾಗೆ ಆಗುತ್ತೆ. ಹೌದು, ಗ್ರಹಣಗಳು ಬಂದೇ ಬರುತ್ತೆ. ಇನ್ನು ನಾನು ಗ್ರಹಣದ ವೇಳೆಯಲ್ಲಿ ನಾನು ಊಟ ಮಾಡ್ತೇನೆ, ತಿಂಡಿ ಮಾಡ್ತೇನೆ ಅಂತ ಮಾಡ್ಕೊಳ್ಬೋದು. ಅದಕ್ಕೂ ಕೂಡ ಇದ್ದಾವೆ. ಯಾಕೆಂತಂದ್ರೆ ಅಲ್ಲಿ ಯಾವ ರೀತಿ ಸೂರ್ಯನ ಬೆಳಕಿನಲ್ಲಿ ಸಸ್ಯಗಳು ಆಹಾರವನ್ನು ತಯಾರಿಕೆ ಮಾಡುವಂಥದ್ದು. ಹಾಗೆ ಆ ಒಂದು ಸಂದರ್ಭದಲ್ಲಿ ಸೂರ್ಯಗ್ರಹಣ ಆದಾಗ ನಾವು ಆಹಾರವನ್ನು ಸ್ವೀಕಾರ ಮಾಡಿದ್ರೆ ಅಷ್ಟು ಹೊತ್ತಿನಲ್ಲಿ ಅದಕ್ಕೆ ಬೆಳಕು ಇರೋದಿಲ್ಲ. ಯಾವ ರೀತಿ ಬೆಳಕು ಇಲ್ಲ ಅಂತಾದರೆ ಅದು ಸರಿಯಾಗಿ ನಮಗೆ ಆ ಶುದ್ಧಿಯಾದಂಥ ಆಹಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಕಲುಷಿತವಾಗಿಬಿಡುತ್ತದೆ. ಆ ಕಲುಷಿತವಾದಂಥ ಆಹಾರವನ್ನು ಸ್ವೀಕಾರ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ನಮ್ಮ ಶರೀರನೂ ಕೂಡ ಕಲುಷಿತವಾಗ್ತಾ ಹೋಗ್ತದೆ, ರೋಗಗಳ ಗೂಢ ಆಗ್ತದೆ. ಅದಕ್ಕಾಗಿ ಸೂರ್ಯಗ್ರಹಣದಲ್ಲಿ ನಾವು ಆಹಾರವನ್ನು ಸ್ವೀಕಾರ ಮಾಡಬಾರದು ಅಂತ ವೈಜ್ಞಾನಿಕ ಕಾರಣ ಹೇಳುತ್ತೆ. ಹಾಗೆ ಆಧ್ಯಾತ್ಮಿಕ ಕಾರಣ ಬೇರೆ ಇದೆ. ಹಾಗೆ ಕಣ್ಣಿನ ವಿಷಯದಲ್ಲಿ ಸ್ವಲ್ಪ ಕಾಳಜಿ ಇರಬೇಕಾಗ್ತದೆ. ಹಾಗೆ ಯಾಕಂದ್ರೆ ನಾವು ಈಗ ತೀಕ್ಷ್ಣವಾದಂಥ ಬೆಳಕನ್ನು ನೋಡುವಂಥದ್ದು ಅಥವಾ ಮೊಬೈಲು ಅಥವಾ ಕಂಪ್ಯೂಟರ್ ಇದನ್ನು ನಾವು ಯಾವಾಗಲೂ ದಿನನಿತ್ಯ ನೋಡ್ತಾನೆ ಇರತಕ್ಕಂಥದ್ದು, ಅದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ಹಾಗೆ ಧೂಳು ಇರುವಂಥ ಪ್ರದೇಶದ ಕಡೆಗೆ ಆದಷ್ಟು ನಾವು ಹೋಗಬಾರದು. ಹಾಗೆ ಉದ್ಯೋಗದಲ್ಲಿ ಬಡ್ತಿಯಾಗುವಂಥ ಸಾಧ್ಯತೆ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಯಂತ್ರೋಪಕರಣ ಮತ್ತು ಇತ್ಯಾದಿ ವ್ಯವಹಾರಗಳಲ್ಲಿ ಅಧಿಕವಾದಂಥ ಲಾಭ. ಯಾರು ಬಿಸ್ನೆಸ್ಸು ಈಗ ಕಬ್ಬಿಣ ಮತ್ತು ಉಕ್ಕು ಬೇರೆ ಬೇರೆ ರೀತಿ ಈ ರೀತಿ ಯಾರು ಉದ್ಯಮಿಗಳು ಇರ್ತಾರೆ, ಅಥವಾ ಕಂಪ್ಯೂಟರ್ ಇರ್ಬೋದು, ಹೀಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು, ಅಂಥದವನ್ನ ಯಾರು ಅವರು ಉದ್ಯಮ ಇರ್ತಾರೋ ಅಂಥ ಉದ್ಯಮಕ್ಕೆ ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಭೂಮಿ ನಿವೇಶನ ಸೈಟು ಇತ್ಯಾದಿಗಳನ್ನು ಖರೀದಿಸುವವರಿಗೆ ಒಳ್ಳೆಯ ಅವಕಾಶ, ಒಳ್ಳೆಯ ಅನುಕೂಲ, ಒಳ್ಳೆಯ ಲಾಭ ಬರತಕ್ಕಂಥದ್ದು. ಹಾಗೆ ಆದರೂ ಕೂಡ ನಾವು ಲಾಭ ಬರ್ತದೆ ಅಂತ ನಾವು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಾಗ್ತದೆ. ಹೌದು, ಯಾಕಂದ್ರೆ ನಾವು ಮುಂದೆ ನಮಗೆ ಅಷ್ಟು ಸಿಗ್ತದೆ ಅಂತ ನಾವು ಇವತ್ತು ಸಾಲ ಅಷ್ಟು ಆ ರೀತಿಯಲ್ಲಿ ಮಾಡ್ಕೊಳ್ಬಾರ್ದು. ಸಾಲವೇ ಶೂಲಕ್ಕೆ ಕಾರಣ ಆಗಬಾರ್ದು. ಯಾಕಂದರೆ ಅದು ಬಹಳ ಮುಖ್ಯ. ಮುಂದೆ ನನಗೆ ಗಜಕೇಸರಿ ಯೋಗ ಇದೆ ಅಂತ ಇವತ್ತೇ ಅವನು ಆ ಥರದಲ್ಲಿ ಸಾಲ ಮಾಡ್ಕೊಳ್ಬಾರ್ದು. ಯಾಕೆಂದರೆ ನಮಗೆ ಎಲ್ಲದೂ ಬೇಕು, ದೈವಿ ಅನುಗ್ರಹನೂ ಬೇಕು, ಹಾಗೆ ಪುರುಷ ಪ್ರಯತ್ನನೂ ಬೇಕು. ಪುರುಷ ಪ್ರಯತ್ನ, ದೈವಿ ಅನುಗ್ರಹ, ಆ ಕಾಲ ಮತ್ತು ಕರ್ಮ ಎರಡೂ ಕೂಡಿ ಬಂದಾಗ ಅವನಿಗೆ ಆ ಫಲಗಳು ಫಲಿಸುತ್ತವೆ. ಅವು ಎರಡೂ ಕೂಡ ಬೇಕು. ಆ ಕಾಲ ಕರ್ಮ ಕೂಡಿ ಬಂದಾಗ ಈಗ ನಮಗಲ್ಲಿ ಹೋಗಬೇಕು ಅಂತ ಆದರೆ ನಾವು ಕೂಡ ಪುರುಷ ಪ್ರಯತ್ನದಿಂದ ಸ್ವಲ್ಪ ಹೋಗಬೇಕು. ಹಾಗೆ ಅಲ್ಲಿ ಬರತಕ್ಕಂಥ ಯಾವುದೇ ಪ್ರತಿಕೂಲದ ವಾತಾವರಣ ಇದ್ದರೂ ಕೂಡ ಅದು ಪರಿಹಾರ ಆಗಬೇಕು ಅಂದ್ರೆ ದೈವಿ ಸಂಕಲ್ಪದಿಂದ ಪರಿಹಾರ ಆಗುವಂಥದ್ದು. ಈಗ ಎಷ್ಟೋ ನಾವು ನೋಡ್ತಾ ಇರ್ತೇವೆ,
ಎಲ್ಲೋ ಹೋಗ್ತಾ ಇದ್ರು, ಅಲ್ಲಿ ಮಂಜುಗಡ್ಡೆ ಬಿತ್ತು, ಹೀಗೆ ಅಲ್ಲಿ ಮರ ಬಿತ್ತು ಅಥವಾ ಅಲ್ಲಿ ಗುಡ್ಡನೇ ಕುಸಿತ ಆಯಿತು ಅಂತ ಹೇಳಿದ್ರು. ಆದರೆ ಅದು ಅಷ್ಟು ಆ ರೀತಿ ತೊಂದರೆ ಆದರೂ ಕೂಡ ಸ್ವಲ್ಪ ಸಮಯದಲ್ಲಿ ಎಲ್ಲವೂ ಕೂಡ ಆ ಅಡ್ಡಿ ಆತಂಕ ಪರಿಹಾರ ಆಯಿತು, ನಮಗೆ ಪರಿಹಾರ ಸಿಕ್ತು. ಹೀಗೆ ಆ ರೀತಿಯಲ್ಲಿ ನಮಗೆ ನಾವು ಪುರುಷ ಪ್ರಯತ್ನದಿಂದ ಮುಂದೆ ನುಗ್ಗಿದಾಗ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಕೌಟುಂಬಿಕವಾದಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು. ಈಗ ಅಣ್ಣ ತಮ್ಮಂದಿರು ಏನೋ ಜಗಳ ಮಾಡ್ಕೊಂಡಿರ್ತಾರೆ, ಅಥವಾ ಗಂಡ ಹೆಂಡತಿ ಇರ್ಬೋದು, ಇಂಥವರೆಲ್ಲ ಏನೋ ಜಗಳ ಮಾಡ್ಕೊಂಡಿರ್ತಾರೆ. ಅಂಥವರಿಗೆ ಇವ ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಎಲ್ಲ ರೀತಿಯಲ್ಲಿ ಸಮಸ್ಯೆ ಪರಿಹಾರ ಆಗುವಂಥದ್ದು. ಹಾಗೆ ರಾಜಕೀಯ ರಂಗದಲ್ಲಿ ಇರತಕ್ಕಂಥವರಿಗೆ ಒಳ್ಳೆಯ ಪ್ರಗತಿ ಉಂಟಾಗುವಂಥದ್ದು, ಒಳ್ಳೆಯ ರೀತಿಯಲ್ಲಿ ಉತ್ತಮ ಸ್ಥಾನಮಾನ, ಎಲ್ಲ ರೀತಿಯಲ್ಲೂ ಅನುಕೂಲ ಆಗತಕ್ಕಂಥದ್ದು. ವರ್ಷದ ಆರಂಭದಲ್ಲಿ ಒಳ್ಳೆಯ ಫಲ ಇರತಕ್ಕಂಥದ್ದು. ಧನ್ವಂತರಿ ಪೂಜಾ ಅಥವಾ ಧನ್ವಂತರಿ ಜಪ ಸಾಧ್ಯವಾದರೆ ಆರೋಗ್ಯದ ವೃದ್ಧಿಗಾಗಿ, ಆರೋಗ್ಯದ ಸಮಸ್ಯೆ ಪರಿಹಾರಕ್ಕಾಗಿ ಧನ್ವಂತರಿ ಹೋಮವನ್ನು ಮಾಡಬಹುದು ಅಥವಾ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು. ಇದು ತುಂಬ ಸೂಕ್ತವಾಗಿರತಕ್ಕಂಥದ್ದು.